ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ಬಿಗ್ ಮಾರ್ನಿಂಗ್ ಗೆ ಸ್ವಾಗತ. ಚುನಾವಣಾ ಹೊಸ್ತಿಲಲ್ಲಿ ಜನಸಾಮಾನ್ಯರಿಗೆ ಹಂಚೋದಕ್ಕೆ ಅಂತ ಕುಕ್ಕರ್ ಸಿದ್ಧವಾಗುತ್ತೆ. ಕುಕ್ಕರ್ ಹಂಚಿಕೆ ಮಾಡೋದಕ್ಕೆ ನಾಯಕರೆಲ್ಲ ಮುಂದಾಗ್ತಾರೆ. ಬಟ್ ಜನಸಾಮಾನ್ಯರು ತಿಳಿದುಕೊಳ್ಳಲೇಬೇಕಾಗಿರುವಂತಹ ವಿಚಾರವನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ಮೆಗಾ ಇನ್ವೆಸ್ಟಿಗೇಷನ್ ಮೂಲಕ ನಿಮ್ಮ ಮುಂದೆ ಇಡುವಂತ ಪ್ರಯತ್ನ ಮಾಡ್ತಾ ಇದೆ. ಕರಾಳ ದಂಧೆಯ ಕರಾಳ ಮುಖ. ಈ ದಂಧೆಯ ಹಿಂದೆ ಇರೋರು ಯಾರು ಗೊತ್ತಾ? ಇದು ಮೆಗಾ ಎಲೆಕ್ಷನ್ ಇನ್ವೆಸ್ಟಿಗೇಷನ್ ಸ್ಟೋರಿ. ಕುಕ್ಕರ್ ಪಡೆದುಕೊಳ್ಳೋಕು ಮುನ್ನ ಈ ಸ್ಟೋರಿ ಮಿಸ್ ಮಾಡದೆ ನೀವೆಲ್ಲ ನೋಡ್ಲೇಬೇಕು. ಎಲೆಕ್ಷನ್ ಕುಕ್ಕರ್ ತಯಾರಿಸೋರು ಯಾರು? ತಯಾರಾದ ಕುಕ್ಕರ್ ಹೇಗೆ ಸಾಗಾಟವಾಗುತ್ತೆ? ಅದು ಸೇಫ್ ಆಗಿರುತ್ತಾ? ಸೇಫ್ಟಿನ ಕುಕ್ಕರ್ ಪಡೆದುಕೊಂಡ್ರೆ ಅನ್ನುವಂತ ಪ್ರಶ್ನೆಗೆ ಇಲ್ಲ ಅನ್ನುವಂತ ಉತ್ತರ ಸಿಗುತ್ತೆ. ಲಕ್ಷಾಂತರ ಕುಕ್ಕರ್ ಜನರನ್ನ ಹೇಗೆ ತಲುಪುತ್ತೆ? ರಿಪಬ್ಲಿಕ್ ಕನ್ನಡ ಎಲೆಕ್ಷನ್ ಇನ್ವೆಸ್ಟಿಗೇಷನ್ ಸ್ಟೋರಿ ಇದು. ಹೇಗೆ ತಯಾರಾಗುತ್ತೆ, ಹೇಗೆ ಸಾಗಾಟ ಮಾಡ್ತಾರೆ, ಅದರಿಂದ ನಿಮ್ಮ ಜೀವಕ್ಕೆ ಯಾವ ರೀತಿ ಹಾನಿ, ಎಲ್ಲವನ್ನ ಕೂಡ ಇಂಚಿಂಚಾಗಿ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನವನ್ನ ರಿಪಬ್ಲಿಕ್ ಕನ್ನಡ ಮಾಡುತ್ತೆ. ಈ ಕುರಿತ ಒಂದು ಸ್ಪೆಷಲ್ ರಿಪೋರ್ಟ್ ನಿಮ್ಮ ಮುಂದೆ. ಲೋಕಸಭೆ ಚುನಾವಣೆ ಸಮೀಪಿಸಿದ ದಿನದಿಂದಲೇ ಹಲವು ಕಡೆ ಕುಕ್ಕರ್ ಹಂಚಿಕೆಯಾಗಿರೋ ಆರೋಪಗಳು ಕೇಳಿಬಂದಿತ್ತು. ತುಮಕೂರಿನ ಹುಲಿಯೂರು ದುರ್ಗದಲ್ಲಿ ಈ ಸಂಬಂಧ ಒಂದು ಪ್ರಕರಣವೇ ದಾಖಲಾಗಿತ್ತು. ಹಾಗಿದ್ರೆ ರಾಜಕೀಯ ಪಕ್ಷಗಳಿಗೆ ಕುಕ್ಕರ್ ತಯಾರಿಸಿಕೊಡೋದು ಯಾರು? ತಯಾರಾದ ಕುಕ್ಕರ್ ಹೇಗೆ ಸಾಗಾಟವಾಗುತ್ತೆ? ಈ ಎಲ್ಲ ಪ್ರಶ್ನೆಗಳೊಂದಿಗೆ ರಿಪಬ್ಲಿಕ್ ಕನ್ನಡ ತನಿಖೆಗೆ ಇಳಿದಿತ್ತು. ಕುಕ್ಕರ್ ಮತ್ತಿತರ ಗೃಹೋಪಯೋಗಿ ವಸ್ತುಗಳನ್ನ ತಯಾರು ಮಾಡುವ ಫ್ಯಾಕ್ಟರಿಗೆ ತೆರಳಿತ್ತು. ಅಲ್ಲಿದ್ದ ಸೇಲ್ಸ್ ಮ್ಯಾನೇಜರ್ಗಳ ಬಳಿ ನಮಗೂ ಕುಕ್ಕರ್ ಬೇಕಾಗಿದೆ ಅಂತ ಹೇಳಿ ಮಾತಿಗೆ ಇಳಿದಾಗ ಹಲವಾರು ವಿಚಾರಗಳು ಅವರ ಬಾಯಿಂದಲೇ ಬಹಿರಂಗವಾಗಿದೆ. ಏನ್ ಸೈಜ್ ಬೇಕು ಏನ್ ಬೇಕು ಟೂ ಲೀಟರ್ಗೂ 3 ಲೀಟರ್ಗೂ ದೊಡ್ಡ ಡಿಫ್ರೆನ್ಸ್ ಇರಲ್ಲ. ಬರೀ ಮಿನಿಮಲ್ ಯಾಕಂದ್ರೆ ಪ್ರಾಸೆಸ್ ಎಲ್ಲ ಸೇಮ್ ಇರುತ್ತೆ. ಅಷ್ಟ ಹೈಟ್ ಸ್ವಲ್ಪ ಅಷ್ಟೇ ಡಿಫ್ರೆನ್ಸ್. 2 ಲೀಟರ್ ಯಾರು ಕೊಡೋದಿಲ್ಲ ಸರ್. 3 ಕೊಡ್ತಾರೆ, 5 ಕೊಡ್ತಾರೆ. ಬಟ್ ಈ ಬಿಲ್ಲಿಂಗ್ ಮಾತ್ರ ಬಿಲ್ಲೇ ಮಾಡ್ತೀವಿ. ಬಿಲ್ हाँ बच्चों मेनली कंपनी को जब बिल्ली होगा आरटीजीसी करना ಎಲೆಕ್ಷನ್ಗೆ ಹಂಚೋಕೆ ಕುಕ್ಕರ್ ಬೇಕು ಅಂದಾಗ 2 ಲೀಟರ್ ಕುಕ್ಕರ್ಗಿಂತ 3 ಲೀಟರ್ ಕುಕ್ಕರ್ ಒಳ್ಳೆಯದು ಅಂತ ಹೇಳಿದ್ರು. ಯಾರು 2 ಲೀಟರ್ ಕೊಡಲ್ಲ, ಎಲ್ಲರೂ 3 ಅಥವಾ 5 ಲೀಟರ್ನ ಕುಕ್ಕರ್ ಕೊಡ್ತಾರೆ ಅಂತ ಅವರೇ ಸಲಹೆ ನೀಡಿದ್ರು. ಚುನಾವಣೆಯ ಸಂದರ್ಭದಲ್ಲಿ ಯಾವುದೇ ವಸ್ತು ಸಾಗಾಟ ಮಾಡಬೇಕಂದ್ರೂ ರಿಸ್ಕ್ ಜಾಸ್ತಿ. ಹಾಗಾಗಿಯೇ ಹೇಗೆ ಸಾಗಾಟ ಮಾಡೋದು ಅಂತ ಕೇಳಿದಾಗ ಅದರ ಜವಾಬ್ದಾರಿ ತಾವೇ ತಗೋತೀವಿ ಅಂದ್ರು. ಬಿಲ್ ಇಲ್ಲದೆ ಡೆಲಿವರಿ ಕೊಡೋಕಾಗಲ್ಲ, ಬೇರೆ ಯಾರದ್ದಾದ್ರೂ ಹೆಸರಿನಲ್ಲಿ ಬಿಲ್ ಮಾಡಿ ನಿಮಗೆ ತಲುಪಿಸ್ತೀವಿ ಅಂತ ಭರವಸೆ ನೀಡಿದ್ರು. ಸರ್ ನಮ್ದು ಡೈರೆಕ್ಟ್ ಬಿಲ್ ಮಾಡ್ತೀವಿ. ಆ ಬಿಲ್ಗಾಗಿ ಕೇಳಿರುತ್ತೆ ಆಪ್ಷನ್ ಇದೇ ಬಿಲ್ ಮಾಡಿ हमारा ऑडिट होता है वो मालूम है इलेक्शन का नाम किसी और के बिल करवा देंगे कैसे कुछ कर रहा है तो कोई नहीं, हम उसका नाम बिल करेंगे वो डिलीवरी दे देंगे. कोई करने को रेडी है तो कोई नहीं उससे भी करा कोई नहीं. ಹೀಗೆ ಮಾತಾಡ್ತಾ ಕುಕ್ಕರ್ ಮೇಲೆ ಬ್ರ್ಯಾಂಡಿಂಗ್ ಮಾಡೋ ವಿಚಾರವು ಚರ್ಚೆಗೆ ಬಂತು. ಎಲೆಕ್ಷನ್ ಕೋಡ್ ಆಫ್ ಕಂಡಕ್ಟ್ ಮೊದಲು ಬ್ರ್ಯಾಂಡಿಂಗ್ ಮಾಡಿಕೊಟ್ಟಿದ್ವಿ, ಈಗ ತುಂಬಾ ಸ್ಟ್ರಿಕ್ಟ್ ಆಗಿದೆ. ಅವರೆಲ್ಲ 1800 ರೂಪಾಯಿದ್ದು ಕಿಟ್ ಮಾಡಿಸ್ಕೊಂಡು ಹೋಗಿದ್ರು ಅನ್ನೋದನ್ನು ಬಾಯ್ಬಿಟ್ರು. ಅವರಿಗೆ ತಯಾರು ಮಾಡಿದ್ರಲ್ಲಿ ಇನ್ನೂ 7000 ಸ್ಟಾಕ್ ಇದೆ ಅನ್ನೋ ಮಾಹಿತಿಯನ್ನು ಹೇಳಿದ್ರು. ನಾವು ಮಾಡಿದ್ವಿ ಕೋಡ್ ಆಫ್ ಬೇರೆ ಆಪ್ಷನ್ ಯಾರು ಮಾಡಲ್ಲ ಸರ್, ಎಲ್ಲ ರಿಸ್ಕ್. ಯಾಕಂದ್ರೆ
ಸ್ಟ್ರಿಕ್ಟ್ ಆಗಿ ನಮ್ಮ ಹತ್ರ ಆಲ್ರೆಡಿ ಇಲ್ಲ ನಾವು ಮುಂಚೆ ಯೂಸ್ ಮಾಡಿದ್ವಿ. ಇಲ್ಲ ಅದಕ್ಕೆ ಕಳ್ಸಿದ್ದು ನಾನು ಸಂಡೇನೆ ಬಂದೆ, ಸಾರಿ ಮಂಡೇ ಬಂದೆ. ಅವ್ರಿಗೆ ನಾವು ಕೋಡ್ ಆಫ್ ಕಂಡಕ್ಟ್ ಒಂದು 3 ದಿನ ಮುಂಚೆದಾಗ ಅವ್ರ ಬ್ರ್ಯಾಂಡಿಂಗ್ ಮಾಡ್ಕೊಡ್ತೀವಿ. ಆಮೇಲೆ ಅದು ಫುಲ್ ಅವರೇ ವಿತೌಟ್ ಬ್ರ್ಯಾಂಡಿಂಗ್ ತಗೊಂಡು ಇವಾಗ ಯಾರು ಮಾಡಲ್ಲ, ಯಾರು ರಿಸ್ಕ್ ತಗೊಳ್ಳಿದ್ದಾರೆ. ತುಂಬ ಸ್ಟ್ರಿಕ್ಟ್ ಆಗಿದೆ. ಒಂದು GST ಅವರು, ನೆಕ್ಸ್ಟ್ ಎಲೆಕ್ಷನ್ ಕಮಿಷನ್, ಡೆಪ್ಟಿ ಕಲೆಕ್ಟರ್ ಬಂದವರು ಇಲ್ಲಿ ಚೆಕ್ ಮಾಡೋಕ್ಕೆ. ಸೊ ತುಂಬ ಸ್ಟ್ರಿಕ್ಟ್ ಏನಾಗಿದೆ ನಮ್ಮ ಸಾಹೇಬ್ರಿಗೆ ಹೇಳೋರು ಅಲ್ಲ ಅಂತ ಅವರೇ ರೆಫರ್ ಮಾಡಿ ಕಳ್ಸಿದ್ದು ನನಗೆ. ಅದಕ್ಕೋಸ್ಕರ ಮಂಡೇನೇ ಬಂದೆ. ಈಗ ನಾನು ಬಂದಿದ್ದ ಕೆಲಸ ಆಗಲಿಲ್ಲ ಅಂತ